ಬಾಕ್ಸ್. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಟುಡೇ ಟಾಪಿಕ್: ಚೈನಾ ವೀಸ್ ಕೋವಿಡ್. ವುಹಾನ್ನಲ್ಲಿ ಹರಡುತ್ತಿರುವ ಮಾರಣಾಂತಿಕ ಕಾಯಿಲೆಯ ಮೊದಲ ನೋಟವನ್ನು ಜಗತ್ತು ಪಡೆದಾಗಿನಿಂದ ಕೊರೋನಾವೈರಸ್ಗಳನ್ನು ಸುಳ್ಳು ಎಂದು ಪ್ರಯೋಗಿಸುತ್ತಿರುವ ಪ್ರಯೋಗಾಲಯದಿಂದ ಕೋವಿಡ್ ಸೋರಿಕೆಯಾಗಿರಬಹುದು ಎಂಬ ಸಿದ್ಧಾಂತವನ್ನು ಚೀನಾ ತಳ್ಳಿಹಾಕಿದೆ. ಸರ್ಕಾರಗಳು ಮತ್ತು ಮಾಧ್ಯಮಗಳ ಮಾಹಿತಿಯ ಕುಶಲತೆಯು ಜಾಗತಿಕ ಕಾಳಜಿಯ ವಿಷಯವಾಗಿದೆ. ಮಾಧ್ಯಮ ನಿರೂಪಣೆಗಳ ಮೇಲೆ ತನ್ನ ವ್ಯಾಪಕ ಪ್ರಭಾವ ಮತ್ತು ನಿಯಂತ್ರಣವನ್ನು ಹೊಂದಿರುವ ಚೀನಾ, ಮಾಹಿತಿ ಪ್ರಸರಣವನ್ನು ನಿರ್ವಹಿಸುವುದಕ್ಕಾಗಿ ಆಗಾಗ್ಗೆ ಪರಿಶೀಲನೆಯನ್ನು ಎದುರಿಸುತ್ತಿದೆ. ಮಾಹಿತಿಯ ಹರಿವಿನ ಮೇಲೆ ಚೀನಾ ಸರ್ಕಾರದ ಹಿಡಿತ ಮತ್ತು ನಿರೂಪಣೆಗಳನ್ನು ಕುಶಲತೆಯಿಂದ ನಿರ್ವಹಿಸುವ ಸಾಮರ್ಥ್ಯವು ಅದರ ಗಡಿಯೊಳಗೆ ಮತ್ತು ಹೊರಗೆ ಲಭ್ಯವಿರುವ ಮಾಹಿತಿಯ ನಿಖರತೆ ಮತ್ತು ಪಾರದರ್ಶಕತೆಯ ಬಗ್ಗೆ ಗಮನಾರ್ಹ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಚೀನಾದ ಮಾಧ್ಯಮ ಭೂದೃಶ್ಯವು ಕಟ್ಟುನಿಟ್ಟಾದ ಸೆನ್ಸಾರ್ಶಿಪ್ ಮತ್ತು ಸರ್ಕಾರದ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮಾಹಿತಿಯನ್ನು ನಿರ್ವಹಿಸುವ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷದ ಪ್ರಯತ್ನಗಳು ಸಾಂಪ್ರದಾಯಿಕ ಮಾಧ್ಯಮ, ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮತ್ತು ಶೈಕ್ಷಣಿಕ ಕ್ಷೇತ್ರಗಳಿಗೂ ವಿಸ್ತರಿಸುತ್ತವೆ. ದೇಶದ ಫೈರ್ವಾಲ್, ಗ್ರೇಟ್ ಫೈರ್ವಾಲ್ ಆಫ್ ಚೀನಾ, ಆನ್ಲೈನ್ ವಿಷಯವನ್ನು ನಿಯಂತ್ರಿಸುತ್ತದೆ ಮತ್ತು ಫಿಲ್ಟರ್ ಮಾಡುತ್ತದೆ, ಬಾಹ್ಯ ಮೂಲಗಳಿಗೆ ಪ್ರವೇಶವನ್ನು ನಿರ್ಬಂಧಿಸುತ್ತದೆ ಮತ್ತು ದೇಶೀಯ ವೇದಿಕೆಗಳಲ್ಲಿ ನಿರೂಪಣೆಯನ್ನು ನಿಯಂತ್ರಿಸುತ್ತದೆ. ಕಸಿನ್ಹುವಾ ನ್ಯೂಸ್ ಏಜೆನ್ಸಿ ಮತ್ತು ಚೀನಾ ಸೆಂಟ್ರಲ್ ಟೆಲಿವಿಷನ್ (ಸಿಸಿಟಿವಿ) ನಂತಹ ಸರ್ಕಾರಿ ಸ್ವಾಮ್ಯದ ಮಾಧ್ಯಮಗಳು ಸಾಮಾನ್ಯವಾಗಿ ಸರ್ಕಾರದ ಮುಖವಾಣಿಯಾಗಿ ಕಾರ್ಯನಿರ್ವಹಿಸುತ್ತವೆ, ಅಧಿಕೃತ ನಿರ್ದೇಶನಗಳೊಂದಿಗೆ ಜೋಡಿಸಲಾದ ನಿರೂಪಣೆಗಳನ್ನು ಪ್ರಚಾರ ಮಾಡುತ್ತವೆ. ರಾಜ್ಯದ ನಿರೂಪಣೆಗೆ ವಿರುದ್ಧವಾದ ವಿಷಯವನ್ನು ಕಡಿಮೆಗೊಳಿಸುವುದು ಅಥವಾ ಸೆನ್ಸಾರ್ ಮಾಡುವಾಗ ಈ ಮಳಿಗೆಗಳು ಪ್ರಧಾನವಾಗಿ ಸರ್ಕಾರದ ನೀತಿಗಳನ್ನು ಹೆಚ್ಚಿಸುವ ಮಾಹಿತಿಯನ್ನು ಪ್ರಸಾರ ಮಾಡುತ್ತವೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಆರಂಭಿಕ ಏಕಾಏಕಿ ಸಮಯದಲ್ಲಿ ಮಾಹಿತಿಯ ನಿರ್ವಹಣೆಯು ಅಂತರರಾಷ್ಟ್ರೀಯ ಗಮನ ಸೆಳೆಯಿತು. ವುಹಾನ್ನಲ್ಲಿನ ಸ್ಥಳೀಯ ಅಧಿಕಾರಿಗಳು ಅದರ ಆರಂಭಿಕ ಹಂತಗಳಲ್ಲಿ ವೈರಸ್ ಬಗ್ಗೆ ಮಾಹಿತಿಯನ್ನು ನಿಗ್ರಹಿಸಿದ್ದಾರೆ ಎಂದು ಸೂಚಿಸುವ ವರದಿಗಳು ಹೊರಹೊಮ್ಮಿದವು. ಎಚ್ಚರಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿರುವ ಡಾ. ಲಿ ವೆನ್ಲಿಯಾಂಗ್ನಂತಹ ವಿಸ್ಲ್ಬ್ಲೋವರ್ಗಳನ್ನು ಖಂಡಿಸಿದರು. ವೈರಸ್ ಹರಡುವಿಕೆಯ ತೀವ್ರತೆಯನ್ನು ವರದಿ ಮಾಡುವಲ್ಲಿ ವಿಳಂಬವಾದ ಪ್ರತಿಕ್ರಿಯೆ ಮತ್ತು ಪಾರದರ್ಶಕತೆಯ ಕೊರತೆಯನ್ನು ದೇಶೀಯವಾಗಿ ಮತ್ತು ಜಾಗತಿಕವಾಗಿ ಟೀಕಿಸಲಾಯಿತು. ಕೋವಿಡ್-19 ಸುತ್ತಲಿನ ನಿರೂಪಣೆಯ ಮೇಲೆ ಸರ್ಕಾರದ ನಿಯಂತ್ರಣವು ವರದಿಯಾದ ಸೋಂಕು ಮತ್ತು ಮರಣ ಪ್ರಮಾಣಗಳ ನಿಖರತೆಯ ಬಗ್ಗೆ ಸಂದೇಹಕ್ಕೆ ಕಾರಣವಾಯಿತು. ಅಧಿಕೃತವಾಗಿ ಬಹಿರಂಗಪಡಿಸಿದ್ದಕ್ಕಿಂತ ನಿಜವಾದ ಅಂಕಿಅಂಶಗಳು ಗಣನೀಯವಾಗಿ ಹೆಚ್ಚಿರಬಹುದು ಎಂದು ಕೆಲವರು ಊಹಿಸಿದ್ದಾರೆ. ಇದು ಚೀನಾದ ಅಧಿಕಾರಿಗಳು ಬಿಡುಗಡೆ ಮಾಡಿದ ಡೇಟಾದ ಪಾರದರ್ಶಕತೆಯ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ. ಮತ್ತೊಂದು ವಿವಾದಾತ್ಮಕ ವಿಷಯವೆಂದರೆ ಕಸಿನ್ಜಿಯಾಂಗ್ ಪ್ರದೇಶದಲ್ಲಿ ಉಯಿಘರ್ ಮುಸ್ಲಿಮರ ಚಿಕಿತ್ಸೆ. ಚೀನಾದ ರಾಜ್ಯ ಮಾಧ್ಯಮವು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಗುರಿಯನ್ನು ಹೊಂದಿರುವ ಭಯೋತ್ಪಾದನಾ ನಿಗ್ರಹ ಕ್ರಮಗಳೆಂದು ಪ್ರದೇಶದಲ್ಲಿ ಸರ್ಕಾರದ ಕ್ರಮಗಳನ್ನು ಸ್ಥಿರವಾಗಿ ಚಿತ್ರಿಸುತ್ತದೆ. ಆದಾಗ್ಯೂ, ಅಂತರರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳ ಹಲವಾರು ವರದಿಗಳು, ಸೋರಿಕೆಯಾದ ದಾಖಲೆಗಳು ಮತ್ತು ದೇಶಭ್ರಷ್ಟ ಉಯಿಘರ್ಗಳ ಸಾಕ್ಷ್ಯಗಳು ಸಾಮೂಹಿಕ ಬಂಧನಗಳು, ಬಲವಂತದ ಕಾರ್ಮಿಕ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗಳನ್ನು ಎತ್ತಿ ತೋರಿಸಿವೆ. ಹೆಚ್ಚುತ್ತಿರುವ ಪುರಾವೆಗಳ ಹೊರತಾಗಿಯೂ, ಚೀನಾ ಸರ್ಕಾರವು ಕಸಿನ್ಜಿಯಾಂಗ್ನಲ್ಲಿ ದುರ್ವರ್ತನೆಯ ಆರೋಪಗಳನ್ನು ಸತತವಾಗಿ ನಿರಾಕರಿಸಿದೆ, ವರದಿಗಳನ್ನು ಕಟ್ಟುಕತೆಗಳು ಅಥವಾ ಪಾಶ್ಚಿಮಾತ್ಯ ಪ್ರಚಾರ ಎಂದು ತಳ್ಳಿಹಾಕಿದೆ. ಹಾಂಗ್ಕಾಂಗ್ನಲ್ಲಿ ಪ್ರಜಾಪ್ರಭುತ್ವ ಪರ ಪ್ರತಿಭಟನೆಯ ಸಂದರ್ಭದಲ್ಲಿ, ಚೀನಾ ಸರ್ಕಾರವು ಪ್ರದರ್ಶನಗಳನ್ನು ವಿದೇಶಿ ಹಸ್ತಕ್ಷೇಪದಿಂದ ಪ್ರಚೋದಿಸಲ್ಪಟ್ಟ ಹಿಂಸಾತ್ಮಕ ಗಲಭೆಗಳೆಂದು ನಿರೂಪಿಸುವ ಮೂಲಕ ನಿರೂಪಣೆಯನ್ನು ನಿಯಂತ್ರಿಸಲು ಪ್ರಯತ್ನಿಸಿತು. ರಾಜ್ಯ ಮಾಧ್ಯಮಗಳು ನಿರಂತರವಾಗಿ ಪ್ರತಿಭಟನೆಗಳನ್ನು ಸ್ಥಿರತೆಗೆ ಬೆದರಿಕೆಯಾಗಿ ರೂಪಿಸಿದವು ಮತ್ತು ಹಾಂಗ್ಕಾಂಗ್ ಪೊಲೀಸರ ಕ್ರಮಗಳನ್ನು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸಲು ಅಗತ್ಯವಾದ ಕ್ರಮಗಳೆಂದು ಚಿತ್ರಿಸಿದವು. ನಿರೂಪಣೆಗಳಲ್ಲಿನ ಸಂಪೂರ್ಣ ವ್ಯತಿರಿಕ್ತತೆಯು ಸಾರ್ವಜನಿಕ ಗ್ರಹಿಕೆಯನ್ನು ರೂಪಿಸುವಲ್ಲಿ ಸರ್ಕಾರದ ಪ್ರಭಾವದ ವ್ಯಾಪ್ತಿಯನ್ನು ವಿವರಿಸುತ್ತದೆ. ಚೀನಾದ ಮಾಧ್ಯಮ ಭೂದೃಶ್ಯವು ಮೂಲಭೂತವಾಗಿ ರಾಜ್ಯದ ನಿಯಂತ್ರಣದಿಂದ ರೂಪುಗೊಂಡಿದೆ. ಸಿಸಿಟಿವಿ ಮತ್ತು ಕಸಿನ್ಹುವಾ ನ್ಯೂಸ್ ಏಜೆನ್ಸಿಯಂತಹ ಸರ್ಕಾರಿ ಸ್ವಾಮ್ಯದ ಘಟಕಗಳು ಮಾಹಿತಿ ಪ್ರಸರಣಕ್ಕೆ ಪ್ರಾಥಮಿಕ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಔಟ್ಲೆಟ್ಗಳು ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷದ ಕಟ್ಟುನಿಟ್ಟಿನ ನಿರ್ದೇಶನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ, ಸರ್ಕಾರಿ ನಿರೂಪಣೆಗಳ ಪ್ರಚಾರಕ್ಕೆ ಆದ್ಯತೆ ನೀಡುತ್ತವೆ ಮತ್ತು ಅಧಿಕೃತ ಕಾರ್ಯಸೂಚಿಗಳಿಗೆ ವಿರುದ್ಧವಾದ ಮಾಹಿತಿಯನ್ನು ಫಿಲ್ಟರ್ ಮಾಡುವುದು ಅಥವಾ ಬಿಟ್ಟುಬಿಡುವುದು. ಸಾಂಪ್ರದಾಯಿಕ ಮಾಧ್ಯಮದಲ್ಲಿ ಅವರ ಪ್ರಾಬಲ್ಯವು ಸಾರ್ವಜನಿಕರಿಗೆ ಪ್ರವೇಶಿಸಬಹುದಾದ ಮಾಹಿತಿಯ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರಲು ಸರ್ಕಾರಕ್ಕೆ ಅನುವು ಮಾಡಿಕೊಡುತ್ತದೆ, ರಾಜ್ಯದ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಗ್ರಹಿಕೆಗಳು ಮತ್ತು ಅಭಿಪ್ರಾಯಗಳನ್ನು ರೂಪಿಸುತ್ತದೆ.
ಚೀನಾದಲ್ಲಿ ಸರ್ಕಾರಿ ಸ್ವಾಮ್ಯದ ಮಾಧ್ಯಮಗಳು ನಿರಂತರವಾಗಿ ಸರ್ಕಾರದ ಸಂದೇಶ ಕಳುಹಿಸುವಿಕೆಗೆ ಆದ್ಯತೆ ನೀಡುತ್ತವೆ, ಆಗಾಗ್ಗೆ ವೈವಿಧ್ಯಮಯ ದೃಷ್ಟಿಕೋನಗಳು ಅಥವಾ ಭಿನ್ನಾಭಿಪ್ರಾಯದ ಅಭಿಪ್ರಾಯಗಳ ವೆಚ್ಚದಲ್ಲಿ. ಅವರ ವರದಿಗಾರಿಕೆಯು ಸರ್ಕಾರದ ಸಾಧನೆಗಳು ಮತ್ತು ಉಪಕ್ರಮಗಳನ್ನು ಪ್ರದರ್ಶಿಸಲು ಒಲವು ತೋರುತ್ತದೆ, ಆದರೆ ಅಧಿಕಾರಿಗಳನ್ನು ಋಣಾತ್ಮಕ ಬೆಳಕಿನಲ್ಲಿ ಬಿತ್ತರಿಸುವ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಅಥವಾ ಕಡೆಗಣಿಸುತ್ತದೆ. ಮೇಲಾಗಿ, ಸರ್ಕಾರಿ ಸ್ವಾಮ್ಯದ ಮಾಧ್ಯಮದ ನಿಯಂತ್ರಣವು ಮಾಹಿತಿಯ ಕಾರ್ಯತಂತ್ರದ ಲೋಪ ಅಥವಾ ಕುಶಲತೆಯನ್ನು ಒಳಗೊಂಡಿರುತ್ತದೆ. ಪ್ರತಿಭಟನೆಗಳು, ಮಾನವ ಹಕ್ಕುಗಳ ಕಾಳಜಿಗಳು ಅಥವಾ ರಾಜಕೀಯ ಭಿನ್ನಾಭಿಪ್ರಾಯದಂತಹ ಸೂಕ್ಷ್ಮ ವಿಷಯಗಳು ಕಡಿಮೆ ವರದಿಯಾಗಿವೆ ಅಥವಾ ಸರ್ಕಾರದ ನಿರೂಪಣೆಯೊಂದಿಗೆ ಹೊಂದಿಕೆಯಾಗುವ ಲೆನ್ಸ್ ಮೂಲಕ ಪ್ರಸ್ತುತಪಡಿಸಲಾಗುತ್ತದೆ. ಚೀನಾದಲ್ಲಿ ಸ್ವತಂತ್ರ ಮಾಧ್ಯಮವು ನಿಜವಾಗಿಯೂ ಅಸ್ತಿತ್ವದಲ್ಲಿದೆ, ಆದರೆ ಇದು ಸರ್ಕಾರದ ಕಟ್ಟುನಿಟ್ಟಾದ ಸೆನ್ಸಾರ್ಶಿಪ್ ಮತ್ತು ನಿಯಂತ್ರಣ ಕಾರ್ಯವಿಧಾನಗಳಿಂದ ವಿಧಿಸಲಾದ ತೀವ್ರ ನಿರ್ಬಂಧಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರದ ಅನುಮೋದಿತ ನಿರೂಪಣೆಗಳಿಂದ ಭಿನ್ನವಾಗಿರುವ ಸೂಕ್ಷ್ಮ ವಿಷಯಗಳನ್ನು ಅಥವಾ ಸಮಸ್ಯೆಗಳ ಕುರಿತು ವರದಿ ಮಾಡಲು ಪ್ರಯತ್ನಿಸುವ ಪತ್ರಕರ್ತರು ಮತ್ತು ಮಾಧ್ಯಮಗಳು ಸಾಮಾನ್ಯವಾಗಿ ಬೆದರಿಕೆ, ಕಿರುಕುಳ ಮತ್ತು ಬಂಧನ ಅಥವಾ ಜೈಲು ಶಿಕ್ಷೆಯ ಬೆದರಿಕೆಯನ್ನು ಎದುರಿಸುತ್ತವೆ. ಈ ಕಠಿಣ ಪರಿಸರವು ಸಾರ್ವಜನಿಕರಿಗೆ ಪ್ರವೇಶಿಸಬಹುದಾದ ದೃಷ್ಟಿಕೋನಗಳ ವೈವಿಧ್ಯತೆಯನ್ನು ತೀವ್ರವಾಗಿ ನಿರ್ಬಂಧಿಸುತ್ತದೆ, ಮಾಹಿತಿಯ ಮುಕ್ತ ಹರಿವನ್ನು ನಿಗ್ರಹಿಸುತ್ತದೆ ಮತ್ತು ಮುಕ್ತ ಮತ್ತು ವಿಮರ್ಶಾತ್ಮಕ ಪತ್ರಿಕಾ ಅಭಿವೃದ್ಧಿಯನ್ನು ನಿರ್ಬಂಧಿಸುತ್ತದೆ. ಚೀನಾದ ಗ್ರೇಟ್ ಫೈರ್ವಾಲ್ ಆನ್ಲೈನ್ ಸೆನ್ಸಾರ್ಶಿಪ್ನ ಅಸಾಧಾರಣ ಸಾಧನವಾಗಿ ನಿಂತಿದೆ. ಆನ್ಲೈನ್ ವಿಷಯದ ವ್ಯಾಪಕ ಶ್ರೇಣಿಯ ಪ್ರವೇಶವನ್ನು ಸೂಕ್ಷ್ಮವಾಗಿ ಫಿಲ್ಟರ್ ಮಾಡುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಪರ್ಯಾಯ ದೃಷ್ಟಿಕೋನಗಳು ಮತ್ತು ವಿಮರ್ಶಾತ್ಮಕ ವಿಶ್ಲೇಷಣೆಯನ್ನು ಪ್ರಸ್ತುತಪಡಿಸಲು ಹೆಸರುವಾಸಿಯಾದ ವಿದೇಶಿ ಸುದ್ದಿವಾಹಿನಿಗಳು ಫೈರ್ವಾಲ್ನ ನಿರ್ಬಂಧಗಳಿಂದಾಗಿ ಚೀನಾದಲ್ಲಿ ತಮ್ಮ ವಿಷಯವನ್ನು ಪ್ರವೇಶಿಸಲಾಗುವುದಿಲ್ಲ. ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು, ದೇಶೀಯ ಮತ್ತು ವಿದೇಶಿ ಎರಡೂ, ವ್ಯಾಪಕವಾದ ಸೆನ್ಸಾರ್ಶಿಪ್ ಅನ್ನು ಎದುರಿಸುತ್ತವೆ. ಸರ್ಕಾರದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ವಿಷಯವನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಮತ್ತು ಫಿಲ್ಟರ್ ಮಾಡಲಾಗುತ್ತದೆ. ಮಾನವ ಹಕ್ಕುಗಳ ಚರ್ಚೆಗಳು, ರಾಜಕೀಯ ಭಿನ್ನಾಭಿಪ್ರಾಯಗಳು ಅಥವಾ ಸರ್ಕಾರದ ಟೀಕೆಗಳಂತಹ ಸೂಕ್ಷ್ಮವಾಗಿ ಪರಿಗಣಿಸಲಾದ ವಿಷಯಗಳು ತ್ವರಿತವಾಗಿ ಸೆನ್ಸಾರ್ ಮಾಡಲ್ಪಡುತ್ತವೆ, ಮುಕ್ತ ಸಂವಾದವನ್ನು ಸೀಮಿತಗೊಳಿಸುತ್ತವೆ ಮತ್ತು ಕೆಲವು ದೃಷ್ಟಿಕೋನಗಳನ್ನು ನಿಗ್ರಹಿಸುವ ಅಥವಾ ಅಳಿಸಲಾದ ಆನ್ಲೈನ್ ಪರಿಸರವನ್ನು ಬೆಳೆಸುತ್ತವೆ. ಗ್ರೇಟ್ ಫೈರ್ವಾಲ್ನ ವ್ಯಾಪಕ ವ್ಯಾಪ್ತಿಯು ಮತ್ತು ಆನ್ಲೈನ್ ವಿಷಯದ ಮೇಲೆ ಕಟ್ಟುನಿಟ್ಟಾದ ನಿಯಂತ್ರಣವು ಸೈದ್ಧಾಂತಿಕ ಅನುಸರಣೆಯನ್ನು ಕಾಪಾಡಿಕೊಳ್ಳಲು ಮತ್ತು ವೈವಿಧ್ಯಮಯ ಮಾಹಿತಿ ಮೂಲಗಳಿಗೆ ಪ್ರವೇಶವನ್ನು ನಿರ್ಬಂಧಿಸುವ ಮೂಲಕ ಮತ್ತು ಸೂಕ್ಷ್ಮ ವಿಷಯಗಳ ಚರ್ಚೆಗಳನ್ನು ನಿಗ್ರಹಿಸುವ ಮೂಲಕ ನಿರೂಪಣೆಯನ್ನು ನಿಯಂತ್ರಿಸುವ ಸರ್ಕಾರದ ನಿರ್ಣಯವನ್ನು ಒತ್ತಿ ಹೇಳುತ್ತದೆ. ಚೀನೀ ಸರ್ಕಾರವು ಸಾರ್ವಜನಿಕ ಅಭಿಪ್ರಾಯವನ್ನು ಗಮನಾರ್ಹವಾಗಿ ರೂಪಿಸುತ್ತದೆ ಮತ್ತು ಅದರ ಕಾರ್ಯಸೂಚಿಯೊಂದಿಗೆ ಹೊಂದಿಕೆಯಾಗುವ ನಿಯಂತ್ರಿತ ಮಾಹಿತಿ ಪರಿಸರ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ಚೀನಾದಲ್ಲಿನ ನಿಯಂತ್ರಿತ ಮಾಧ್ಯಮ ಪರಿಸರವು ಮಾಹಿತಿಯ ಹರಿವನ್ನು ಬಿಗಿಯಾಗಿ ನಿಯಂತ್ರಿಸುವ ಮೂಲಕ ಮತ್ತು ಪರ್ಯಾಯ ದೃಷ್ಟಿಕೋನಗಳು ಅಥವಾ ನಿರೂಪಣೆಗಳಿಗೆ ಒಡ್ಡಿಕೊಳ್ಳುವುದನ್ನು ಸೀಮಿತಗೊಳಿಸುವ ಮೂಲಕ ಸಾರ್ವಜನಿಕ ಗ್ರಹಿಕೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಂದು ಅರ್ಥದಲ್ಲಿ, ನಿಯಂತ್ರಿತ ಮಾಧ್ಯಮ ಭೂದೃಶ್ಯವು ಚೀನಾದಲ್ಲಿ ಮಾಹಿತಿಯನ್ನು ಪರಿಶೀಲಿಸಲು ಚರ್ಚೆ ಮತ್ತು ಸವಾಲುಗಳನ್ನು ಮಿತಿಗೊಳಿಸುತ್ತದೆ, ಪರ್ಯಾಯ ದೃಷ್ಟಿಕೋನಗಳನ್ನು ನಿಗ್ರಹಿಸುವ ಸಮಾಜಕ್ಕೆ ಕೊಡುಗೆ ನೀಡುತ್ತದೆ, ಬೌದ್ಧಿಕ ಸಂಭಾಷಣೆಯನ್ನು ನಿಗ್ರಹಿಸುತ್ತದೆ ಮತ್ತು ಮಾಹಿತಿಯ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯುವುದು ಹೆಚ್ಚು ಕಷ್ಟಕರವಾಗುತ್ತದೆ. ಈ ಪರಿಸರವು ಉತ್ತಮ ತಿಳುವಳಿಕೆಯುಳ್ಳ ಮತ್ತು ವಿಮರ್ಶಾತ್ಮಕ ಚಿಂತನೆಯ ನಾಗರಿಕರ ಅಭಿವೃದ್ಧಿಗೆ ಗಮನಾರ್ಹ ಅಡಚಣೆಗಳನ್ನು ಒಡ್ಡುತ್ತದೆ, ಇದು ರೋಮಾಂಚಕ ಮತ್ತು ಪ್ರಗತಿಶೀಲ ಸಮಾಜಕ್ಕೆ ಅವಶ್ಯಕವಾಗಿದೆ. ಮಾಹಿತಿಯ ಮೇಲಿನ ಚೀನಾ ಸರ್ಕಾರದ ನಿಯಂತ್ರಣವು ದೇಶೀಯವಾಗಿ ಮತ್ತು ಅಂತರಾಷ್ಟ್ರೀಯವಾಗಿ ದೂರಗಾಮಿ ಪರಿಣಾಮಗಳನ್ನು ಹೊಂದಿದೆ. ಇದು ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತತೆಯ ಮುಂಭಾಗವನ್ನು ನಿರ್ವಹಿಸುತ್ತಿರುವಾಗ, ಸುಳ್ಳು ಮಾಹಿತಿ ಮತ್ತು ಸೆನ್ಸಾರ್ಶಿಪ್ನ ನಿದರ್ಶನಗಳು ಅಧಿಕೃತ ನಿರೂಪಣೆಗಳ ವಿಶ್ವಾಸಾರ್ಹತೆಯನ್ನು ಹಾಳುಮಾಡುತ್ತವೆ. ಮಾಹಿತಿಯ ಕುಶಲತೆಯು ಸರ್ಕಾರದ ಕಾರ್ಯಸೂಚಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸುತ್ತದೆ ಮತ್ತು ಏಕ ದೃಷ್ಟಿಕೋನವನ್ನು ಶಾಶ್ವತಗೊಳಿಸುತ್ತದೆ. ನಿಖರವಾದ ಮಾಹಿತಿಯ ಪ್ರವೇಶವು ಅತ್ಯಗತ್ಯವಾಗಿರುವ ಅಂತರ್ಸಂಪರ್ಕಿತ ಜಗತ್ತಿನಲ್ಲಿ, ಚೀನಾದಲ್ಲಿ ಮಾಹಿತಿ ಕುಶಲತೆಯಿಂದ ಎದುರಾಗುವ ಸವಾಲುಗಳು ವಿಮರ್ಶಾತ್ಮಕ ವಿಶ್ಲೇಷಣೆ ಮತ್ತು ಸ್ವತಂತ್ರ ಪತ್ರಿಕೋದ್ಯಮದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತವೆ. ಟ್ಯೂನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಚೈನೀಸ್ ಸರ್ಕಾರ ಮತ್ತು ಮಾಧ್ಯಮವು ಮಾಹಿತಿಯನ್ನು ಹೇಗೆ ನಿಭಾಯಿಸುತ್ತದೆ ಎಂಬುದರ ಕುರಿತು ಈ ಅನ್ವೇಷಣೆಯನ್ನು ನೀವು ಕಂಡುಕೊಂಡರೆ, ಇಷ್ಟಪಡಲು, ಕಾಮೆಂಟ್ ಮಾಡಲು ಮತ್ತು ಹಂಚಿಕೊಳ್ಳಲು ಮರೆಯದಿರಿ. ಹೆಚ್ಚು ಚಿಂತನೆಗೆ ಹಚ್ಚುವ ವಿಷಯಕ್ಕಾಗಿ ಚಂದಾದಾರರಾಗಲು ಮರೆಯಬೇಡಿ. ಆಕರ್ಷಣೀಯ ವಿಷಯಗಳಿಗೆ ಮತ್ತೊಂದು ಆಳವಾದ ಡೈವ್ಗಾಗಿ ಮುಂದಿನ ಬಾರಿ ನಿಮ್ಮನ್ನು